ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಮತ್ತವರ ಗ್ರಾಮದಲ್ಲಿ ಗುರುವಾರ ಆನೆದಾಳಿಯಿಂದ ಮೃತಪಟ್ಟ ವಸಂತರವರ ಕುಟುಂಬಕ್ಕೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧಿಕಾರಿಗಳೊಂದಿಗೆ ತೆರಳಿ ಸಾಂತ್ವನ ಹೇಳಿದರು. ಅವರ ಮೇಲೆ ನಿಲ್ಲಿಸಿದಾಗ ಭಾರಿ ತೊಂದರೆ ಆಗುತ್ತೆ. ಮಕ್ಕಳು ಓದ್ತೈತೆ, ಮದುವೆ ಆಗಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಮತ್ತಾವರ ಗ್ರಾಮದಲ್ಲಿ ಜನವರಿ 4 ಗುರುವಾರ ರಾತ್ರಿ ಆನೆದಾಳಿಯಿಂದ ಮೃತಪಟ್ಟ ವಸಂತ್ರವರ ಮನೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ ನೀಡಿದರು. ಶುಕ್ರವಾರ ಮೃತ ವಸಂತ್ರವರ ಅಂತಿಮ ದರ್ಶನವನ್ನು ಪಡೆಯಲು ಸಾಧ್ಯವಾಗಿರದ ಈ ಹಿನ್ನೆಲೆಯಲ್ಲಿ ಬಿಕ್ಕೋಡು ಕೈಮರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಉಸ್ತುವಾರಿ ಹಾಗೂ ಅರಣ್ಯ ಸಚಿವರು ಬರುವವರೆಗೂ ಎಣ ಎತ್ತಲು ಬಿಡುವುದಿಲ್ಲವೆಂದು ಸಾರ್ವಜನಿಕರು ಬಿಗಿಪಟ್ಟು ಹಿಡಿದಿದ್ದರು. ಜಿಲ್ಲಾಧಿಕಾರಿ, ಶಾಸಕರು, ಗ್ರಾಮಸ್ಥರ ಮನವೊಲಿಸಿದ್ದರಿಂದ ಮರಣೋತ್ತರ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟರು. ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರು ಶನಿವಾರ ಬೆಳಗ್ಗೆಯೇ ಮತ್ತಾವರ ಗ್ರಾಮಕ್ಕೆ ಆಗಮಿಸಿ ಸಾರ್ವಜನಿಕರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿದರು. ಆನೆ ಬಹಳ ಸೂಕ್ಷ್ಮ ಪ್ರಾಣಿಯಾಗಿರುವುದರಿಂದ ಮನೆ ಬಳಿಯೇ ಬಂದು ಸದ್ದು ಮಾಡದೆ ದಾಳಿ ಮಾಡುತ್ತಿದೆ. ಆದ್ದರಿಂದ ಎಲ್ಲ ಕಾಡಾನೆಗಳನ್ನ ಬೇರೆಡೆಗೆ ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕು. ವಸಂತರವರಿಗೆ ಪತ್ನಿ, 2 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗನಿದ್ದು ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಹಾಗಾಗಿ ಈ ಬಡ ಕುಟುಂಬಕ್ಕೆ ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನ ಒದಗಿಸಿಕೊಡಬೇಕು ಅಂತ ಗ್ರಾಮಸ್ಥರು ಸಚಿವರಿಗೆ ಮನವಿ ಮಾಡಿದರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಉಸ್ತುವಾರಿ ಸಚಿವರು ಜಿಲ್ಲೆಯಾದ್ಯಂತ ಆನೆ ದಾಳಿಯಿಂದ ಮೃತಪಟ್ಟವರು ಜಾಮೀನು ರಹಿತರಾಗಿದ್ದಾರೆ. ಜೀವನ ಸಾಗಿಸುವುದು ಕಷ್ಟವಾಗಿರುತ್ತದೆ. ಆದ್ದರಿಂದ ಇಂತಹ ದುರ್ಘಟನೆಗಳನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸರ್ಕಾರಿ ಭೂಮಿಯನ್ನು ಗುರುತಿಸಿ ನೊಂದ ಬಡ ಕುಟುಂಬಗಳಿಗೆ ಹಂಚಲು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗೆ ಸೂಚಿಸಿದರು. ಈ ವೇಳೆ ಶಾಸಕ ಉಲ್ಲಳ್ಳಿ ಸುರೇಶ್, ಜಿಲ್ಲಾಧಿಕಾರಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ತಹಶೀಲ್ದಾರ್ ಎಂ ಮಮತಾ, ಬಿ ಶಿವರಾಮ್, ಎಎಚ್ ಲಕ್ಷ್ಮಣ್, ಎಂಆರ್ ವೆಂಕಟೇಶ್, ಹರೀಶ್ ಮತ್ತಾವರ ಸೇರಿದಂತೆ ಹಲವರು ಹಾಜರಿದ್ದರು. ಮತ್ತೆ ಈಗ ಇತ್ತೀಚೆಗೆ ಆಡಳಿತ ಸಾವಾಗಿದ್ದಾವೆ ಅಂಥವ್ರು ಬಡವರಿದ್ದು ಮತ್ತು ಅವ್ರಿಗೆ ಯಾವುದು ಭೂಮಿ ಇಲ್ಲ ಅಂದರೆ ಯಾವ್ದಾದ್ರು ಭೂಮಿ ಐಡೆಂಟಿಫೈ ಮಾಡಿ ಅದನ್ನು ವಿಶೇಷ ಪ್ರಕರಣ ಅಂತೇಳಿ ಕ್ಯಾಬಿನೆಟ್ ಪ್ರಕಾರ ಐಡೆಂಟಿಕಲ್ ಕೇಸಸ್ ಇಷ್ಟಿದೆ. ಅವ್ರ ಜೀವನ ಕಟ್ಕೊಳ್ಳೋದಕ್ಕೆ ಏನಾದ್ರು ಮಾಡೋದು ಕಷ್ಟ ಆಗ್ತದಲ್ಲ. ಅವ್ರನ್ನ ಕೆಲವರು ಕಾಪಿದವ್ರು ಏನಾಗುತ್ತೆ, ಒಂದು 3 ದಿನ ಕೂಲಿಗೆ ಹೋದರೆ ಸಂಘ ಸಂಸ್ಥೆ ಮಾಡ್ತಾರೆ. ಸಂಘ ಸಂಸ್ಥೆಗೆ ಅದು ಕಟ್ಟೋದಕ್ಕಾಗದೆ ಮತ್ತು ಅವರು ಸಂಘರೆಲ್ಲ ಮನೆ ಎಲ್ಲ ಮಾಡ್ತಾರೆ. ಬೈಕ್ ತಳಕ್ಕೂ ಬಿಡಲಿಲ್ಲ. ಈಗ ಅವರು ಕೂಲಿಗೆ ಅವ್ರಿಗೆ ಎಕ್ಸ್ಪೈರ್ಡ್ ಆದಮೇಲೆ ಅವ್ರು ಕೂಲಿಗೆ ಹೋಗೋದು ಯಾರು ಇಲ್ಲ.